ವೆಲ್ಕಮ್ ಫ್ರೆಂಡ್ಸ್. ಈ ಪ್ರಶ್ನೆಯನ್ನು ಬಿಡಿಸೋಣ. ಈ ಪ್ರಶ್ನೆಯು ಕೋಡಿಂಗ್ ಮತ್ತು ಡಿಕೋಡ್ದಲ್ಲಿ ಬರುತ್ತದೆ. ಒಂದು ಸಂಕೇತ ಭಾಷೆಯಲ್ಲಿ UTENSIL ಅನ್ನು WVGPUKN ಎಂದು ಬರೆದರೆ ಯಾವ ಪದವನ್ನು DMSFXG ಎಂದು ಬರೆಯಬಹುದು? ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಇದು ಬಹಳ ಸಿಂಪಲ್ ಮತ್ತು ಸರಳವಾಗಿದೆ ಮಿತ್ರರೇ. ಇಲ್ಲಿ ನೋಡಿ, ಮೊದಲು ನಾವು ಇದನ್ನು ಬರೆಯುತ್ತೇನೆ. UTENSIL ಅನ್ನು ನಾವು ಈ ರೀತಿಯಾಗಿ WVGPUK ಎಂದು ಬರೆಯಲಾಗಿದೆ. ಓಕೆ, ಇದಾದ ನಂತರ ಯು ನಂತರ 2 ಸ್ಥಾನ ಬಿಟ್ಟು ಡಬ್ಲ್ಯೂ ಬರುತ್ತದೆ. ಓಕೆ, ಇದನ್ನು ಬರೆಯೋಕೆ ನಾವು DMS ಬರೆಯೋಣ. DMSFXG ಅಂತ ಇದೆ. ಓಕೆ, ಈ ಸಂಖ್ಯೆಗಳ ನಂತರ ಯಾವ ಪದವು ಬರುತ್ತದೆ ನಾವು ನೋಡೋಣ. ಇಲ್ಲಿ ನೋಡಿ, ಯು 2 ಸ್ಥಾನ ನಂತರ ಡಬ್ಲ್ಯೂ ಬರುತ್ತದೆ, ಟಿ 2 ಸ್ಥಾನ ನಂತರ ವಿ ಬರುತ್ತೆ, ಮತ್ತು 2 ಸ್ಥಾನ ನಂತರ ಇ 2 ಸ್ಥಾನ ಬಿಟ್ಟು ಜಿ ಬರುತ್ತದೆ. ಹೀಗೆ ಪ್ರತಿಯೊಂದಕ್ಕೂ 2 ಸ್ಥಾನ ಬಿಟ್ಟರೆ ನಮಗೆ ಎನ್ಗೆ ನಂತರ ಪಿ ಬರುತ್ತೆ, ಎಸ್ ನಂತರ ಯು ಬರುತ್ತೆ, ಐ ನಂತರ ಕೆ ಬರುತ್ತೆ, ಎಲ್ ನಂತರ ಎನ್ ಬರುತ್ತದೆ. ಓಕೆ, ಇಲ್ಲಿ ನೋಡಿ, ಪ್ರತಿಯೊಂದು ಆಪ್ಷನ್ನಲ್ಲಿ ಬಿ ಕೆ ಕ್ಯೂ ಅಂತಿದೆ. ಇಲ್ಲಿ ನಾವು ಬಿ ಅನ್ನು ಬರೆದುಕೊಳ್ಳೋಣ, ನಂತರ ಕೆ ಅನ್ನು ಬರೆದುಕೊಳ್ಳೋಣ. ಈ 3 ಕಾಮನ್ ಆಗಿದೆ. ನಂತರ ಕ್ಯೂ ಅನ್ನು ಬರೆದುಕೊಳ್ಳೋಣ. ಡಿಗಿಂತ ಮುಂಚೆ ಬಿ ಬರುತ್ತದೆ. ಎಷ್ಟು ಸ್ಥಾನ ನಂತರ ಬರುತ್ತದೆ? ಬಿ ನಂತರ 2 ಸ್ಥಾನ ನಂತರ ಡಿ ಬರುತ್ತದೆ. ಅಂದರೆ ಇಲ್ಲಿ ಡಿಗಿಂತ 2 ಸ್ಥಾನ ಹಿಂದೆ -2 ಅಂತ ಬರುತ್ತದೆ. ಎಮ್ ಕೂಡ ಹಾಗೆ, ಕೆ ನಂತರ 2 ಸ್ಥಾನ ಬಿಟ್ಟು ಎಮ್ ಬರುತ್ತದೆ, ಇಲ್ಲಿ -2 ಬರುತ್ತೆ. ಕ್ಯೂ 2 ಸ್ಥಾನ ನಂತರ ಎಸ್ ಬರುತ್ತೆ, -2. ಹೀಗೆ -2 ಸ್ಥಾನಗಳ ಅಂತರವಿದೆ. ಎಫ್ಗಿಂತ ಮುಂಚೆ ಡಿ ಬರುತ್ತದೆ, ಎಕ್ಸ್ಗಿಂತ ಮುಂಚೆ ಫಿ ಬರುತ್ತದೆ, ಜಿಗಿಂತ ಮುಂಚೆ ಇ ಬರುತ್ತದೆ, 2 ಸ್ಥಾನ ಮುಂಚೆ ಬರುತ್ತದೆ. ಆದ್ದರಿಂದ ಇಲ್ಲಿ BKQDVE ಆಪ್ಷನ್ ಡಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಥರ ವಿಡಿಯೋ ಬೇಕಾದರೆ ಯೂಟ್ಯೂಬ್ನ ಪ್ಲೇಸ್ನಲ್ಲಿ ಹೋಗಿ, ಅಥವಾ ಐ ಬಟನ್ನಲ್ಲಿ ಕೆಲವು ಲಿಂಕ್ಸ್ ಇವೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.